ವ್ಯಾಸರಾಯ ಸ್ಥಾಪನೆ ಮಾಡಿದ್ರು. ಸುಮಾರು 500-600 ವರ್ಷಗಳ ಇತಿಹಾಸ ಇದೆ. ಇದು ವಿಜಯನಗರ ಡಿಸ್ಟ್ರಿಕ್ಟ್ ಕೂಲ್ನಡಗಿ ತಾಲೂಕು ಮೊದಲಘಟ್ಟ ಅಂತ ಗ್ರಾಮ. ಇದು ಹಿಂದೆ ವ್ಯಾಸರಾಯ ಸ್ಥಾಪನೆ ಮಾಡಿದಂಥ ಮೂರ್ತಿ. ಹಾಯ್ ಹಲೋ, ಪರಿಶ್ರಮ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಗಿರೀಶ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವಿವತ್ತು ಮುಂಡರಗಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿರುವ ಮೊದಲಗಟ್ಟಿ ಆಂಜನೇಯ ದೇವಸ್ಥಾನದಲ್ಲಿ ನಾವಿದ್ದೇವೆ. ವೀಕ್ಷಕರೇ, ಈ ಆಂಜನೇಯ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಭಕ್ತಾದಿಗಳು ಸಾಕಷ್ಟು ಮಂದಿ ಇಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಾ ಇದ್ದಾರೆ ಕೂಡ. ನಾವು ಇವತ್ತು ನಿಮಗೆ ಪರಿಶ್ರಮ ಮಾಧ್ಯಮ ವಾಹಿನಿಯ ಸಂಚಿಕೆಯಲ್ಲಿ ನಾವು ನಿಮಗೆ ಆ ದೇವಸ್ಥಾನವನ್ನು ನಿಮಗೆ ದರ್ಶನ ಮಾಡಿಸಲಿದ್ದೇವೆ. ಬನ್ನಿ ವೀಕ್ಷಕರೇ. ಪುರೋಹಿತರೆ, ಈ ಆಂಜನೇಯ ದೇವಸ್ಥಾನ ಎಷ್ಟು ವರ್ಷಗಳಿಂದ ಸ್ಥಾಪನೆ ಆಗಿದೆ? ಸುಮಾರು ವ್ಯಾಸರಾಯ ಸ್ಥಾಪನೆ ಮಾಡಿದ್ರು. ಸುಮಾರು 500-600 ವರ್ಷಗಳ ಇತಿಹಾಸ ಇದೆ.
ಇದು ವಿಜಯನಗರ ಡಿಸ್ಟ್ರಿಕ್ಟ್ ಕೂಲ್ನಡಗಿ ತಾಲೂಕು ಮೊದಲಘಟ್ಟ ಅಂತ ಗ್ರಾಮ. ಇದು ಹಿಂದೆ ವ್ಯಾಸರಾಯರು ಸ್ಥಾಪನೆಯಾದಂಥ ಮೂರ್ತಿ. ಇಲ್ಲಿ ಯಾವ್ಯಾವ ರೀತಿಯ ಭಕ್ತರು ಬರ್ತಾ ಇದ್ದಾರೆ ಇಲ್ಲಿ? ಇಲ್ಲಿ ಅವರು ಈಡೇರಿಕೆ ಅಂತ ಎಲ್ಲ ಈಡೇರಿಕೆ ಅವರು ಕೇಳಿದಂತೆಲ್ಲ ಸರಿಯಾಗಿ ದೇವರು ಹೊಂದಿರ್ತಾನೆ. ಹಾಗಾಗಿ ಭಕ್ತರು ಜಾಸ್ತಿ ಇಲ್ಲಿ ಜಾತ್ರೆ ಟೈಮಲ್ಲಿ ಆಯಿತು, ಶನಿವಾರ ಒಮ್ಮೆ ಆಯಿತು, ಅಮಾವಾಸ್ಯೆ ಜಾಸ್ತಿ ಭಕ್ತರು ಬಂದಿರ್ತಾರೆ. ಎಲ್ಲೆಲ್ಲಿಂದ ಬರ್ತಾರೆ ಭಕ್ತರುಗಳು? ಇಡೀ ಕರ್ನಾಟಕ ತುಂಬಾ ಇದ್ದಾರೆ. ಹಾಂ, ಉತ್ತರ ಕರ್ನಾಟಕ ಆಯಿತು, ಈ ಕಡೆ ದಕ್ಷಿಣ ಆಯಿತು, ಎಲ್ಲ ಕಡೆ ಎಲ್ಲದಿಂದಲೂ ಬರ್ತಾರೆ. ಇಲ್ಲಿ ವರ್ಷಕ್ಕೊಂದ್ಸರಿ ವಿಶೇಷತೆ ಅಂದರೆ ಪೂಜೆ ಜಾತ್ರೆ ಎಲ್ಲ ನಡೆಯುತ್ತಲ್ಲ, ಅದು ಯಾವ ವೇಳೆಯಲ್ಲಿ ನಡೆಯುತ್ತಿಲ್ಲಿ? ಇದು ಯುಗಾದಿ ಪಾಡ್ಯದಲ್ಲಿ ಅವಾಗ ವಸ್ತ್ರಾಲಂಕಾರ ಮಾಡ್ತೀವಿ, ಬೆಳ್ಳಿ ಕವಚವನ್ನು ಮಾಡ್ತೀವಿ. ಮತ್ತು ಡಿಸೆಂಬರ್ ಕಾರ್ತಿಕ ಮಾಸದಲ್ಲಿ ನಮ್ಮದು ವಸ್ತ್ರಗಳಲ್ಲಿ ಜಾತ್ರೆ ಶನಿವಾರ ಮತ್ತು ಆಯ್ತಾರ. ಶನಿವಾರ ಕಾರ್ತಿಕ ಹಚ್ತೀವಿ, ಆಯ್ತಾರ ಬೆಳಿಗ್ಗೆ ಐಗಿನಿರುತ್ತೆ ಮತ್ತು ಸಾಯಂಕಾಲ ತೇರು. ಹೌದಾ? ಮತ್ತು ಇವಾಗ ಮುಂದಿನ ಯೋಜನೆಗಳೇನು ಈ ದೇವಸ್ಥಾನದ ಬಗ್ಗೆ? ಮುಂಜಾನೆ ಇನ್ನೂ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಈಡೇರಿಕೆಯಲ್ಲಿ ನೆರವೇರಿದ್ದೇವೆ. ಭಕ್ತಾದಿಗಳು ಮಾಡಿಕೊಡ್ತಾ ಇದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಶ್ರೀ ಮೊದಲಗಟ್ಟಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ನೋಡಿ ನೀವು ಖುಷಿಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿಯ ಇತಿಹಾಸವುಳ್ಳ ದೇವಾಲಯವನ್ನು ನಾವು ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ವೀಕ್ಷಣೆ ಮಾಡಿಸ್ತೀವಿ. ಮತ್ತು ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಶ್ರೀ ಮೊದಲಗಟ್ಟಿ ಆಂಜನೇಯ ದೇವರು ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಿಮ್ಮ ಪ್ರೀತಿಯ ಗಿರೀಶ್. ನಮಸ್ಕಾರ ವೀಕ್ಷಕರೇ.